ಹೆಣ್ಣಿನ ಮಹತ್ವದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನ್ರಯ್ಯ? ಹೆಣ್ಣು ಸಂಸಾರದ ಕಣ್ಣು ಕಣ್ಣು ಕಣ್ಣು. ಹಾಯ್ ಹಲೋ ನಮಸ್ಕಾರ. ಪನೋರಮಾ ಸಿನಿ ಟೈಮ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ರಕ್ಷಾ. ಇದೇ ಜನವರಿ 26ನೇ ತಾರೀಕು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ನೋಡೋದಕ್ಕೆ ಕನ್ನಡಿಗರೆಲ್ಲರೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಯಾಕಂದರೆ ನಿಮಗೆ 100% ನಗು ಅಂತೂ ಗ್ಯಾರಂಟಿ ಕೊಡ್ಬೋದು. ಸೊ ಅಷ್ಟು ನಮ್ಮೆಲ್ಲರೂ ನಗ್ಸೋಕೆ ಬರ್ತಾ ಇದ್ದಾರೆ ಉಪಾಧ್ಯಕ್ಷರು. ಇವತ್ತು ನಮ್ಮ ಜೊತೆ ಅದೇ ಸಿನಿಮಾದ ನಾಯಕ ನಟ ಉಪಾಧ್ಯಕ್ಷ ನಿಮ್ಮೆಲ್ಲರ ಪ್ರೀತಿಯ ಚಿಕ್ಕಣ್ಣ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಉಪಾಧ್ಯಕ್ಷ, ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಯಾಕೆ ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀರಾ? ಸುಸ್ತಂತೇನಿಲ್ಲ, ಮಾಡಬೇಕಲ್ಲ ಕೆಲಸ ಹೊಸದು. ಈಗೆಲ್ಲ ಇಷ್ಟೊಂದೆಲ್ಲ ಮಾಡೋ ಅಭ್ಯಾಸ ಇರಲಿಲ್ಲ ಅಲ್ಲ, ಹಾಗಾಗಿ ಯಾವುದೇ ಒಂದು ಹೊಸ ಕೆಲಸಕ್ಕೆ ಫಸ್ಟ್ ಕೈ ಹಾಕಿದಾಗ ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗೋ ತನಕ ಒಂಚೂರು ಕಷ್ಟ ಅಂತ ಅನ್ಸುತ್ತೆ ಅಷ್ಟೇ. ಓಕೆ, ಎಲ್ಲ ಫುಲ್ ಡಲ್ ಆಗ್ಬಿಟ್ಟಿದ್ರಲ್ಲ, ಅದಕ್ಕೆ ಪಾಪ ಬೆಳಿಗ್ಗೆ ಇಂಟರ್ವ್ಯೂ. ಡಲ್ಲೇನಿಲ್ಲ, ನೀವು ಬೆಳಿಗ್ಗೆ ನೀವು ಬೆಳಗಿದ್ದೀರಾ. ಬೆಳಗಿರೋರಿಗೆ ಪ್ರಾಬ್ಲಮ್ ಏನಂದರೆ, ಪ್ರಾಬ್ಲಮ್ ಅಲ್ಲ ಬೆನಿಫಿಟ್. ಅವ್ರು ಎಷ್ಟು ಸುಸ್ತಾದರೂ ಕಾಣಿಸಲ್ಲ, ಒಂದು ಲೆವೆಲ್ಗೆ ಅದು ಕವರ್ ಆಗ್ಬಿಡುತ್ತೆ. ನಮ್ಗೇನು ಮಾಡೋಕ್ಕಾಗಲ್ಲ. ನಮ್ಮ ಕಲರ್ ಇರೋರಿಗೆ ಸ್ವಲ್ಪ ಸ್ಟ್ರೈನ್ ಆದ್ರೂ ಇನ್ನೂ ಡಲ್ ಕಾಣಿಸ್ಬಿಡ್ತೀವಿ ಹಂಗೆ. ಓಕೆ, ಸೊ ಆಯ್ತು. ಈಗ ಎಕ್ಸೈಟ್ಮೆಂಟ್ ಎಲ್ಲ ಇದ್ದೀರಾ ಅಂತಾನೆ ತಗೋತೀನಿ. ಸೊ 13 ವರ್ಷದ ಸಿನಿ ಕರಿಯರು, ಕಂಗ್ರ್ಯಾಚುಲೇಷನ್ಸ್. ಅದೇನೋ ಚಿಕ್ಕ ಒಂದು ನಂಬರ್ ಅಲ್ಲ. ಈಗ ಹೀರೋ ಆಗಿ ಬಡ್ತಿ ಸಿಕ್ಕಿದೆ. ಉಪಾಧ್ಯಕ್ಷ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸಾಂಗ್ಸು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ, ಟೀಸರು ಟ್ರೇಲರ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ? ಖಂಡಿತವಾಗ್ಲೂ ಎಕ್ಸೈಟ್ಮೆಂಟ್ ಇದ್ದೇ ಇದೆ. ಯಾಕೆಂದರೆ ಇಂಥ ಒಳ್ಳೆ ಬ್ಯಾನರು, ಇಂಥ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಸೊ ಇವರೆಲ್ಲರೂ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕತೆ, ಅಧ್ಯಕ್ಷ ಸೀಕ್ವೆಲ್ಲು. ಸೊ ಇದನ್ನೆಲ್ಲ ಇಟ್ಕೊಂಡು 26ಕ್ಕೆ ಬರ್ತಾ ಇದ್ದೀವಿ ಅನ್ನೋ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಫಸ್ಟ್ ಟೈಮ್ ಹೀರೋ, ಅದು ತುಂಬ ಎಕ್ಸೈಟ್ಮೆಂಟು ಇದೆ. ಬಟ್ ಜಾಸ್ತಿ ಸ್ವಲ್ಪ ಒಳಗಡೆ ಭಯ ಭಯ ಚಿಟ್ಟೆ, ಹೊಟ್ಟೆ ಒಳಗೆ ಚಿಟ್ಟೆನ ಬಿಟ್ಟಂಗ ಆಗಿದೆ ಅಂತ. ಓಕೆ, ಸೊ ಇವಾಗ ಎಲ್ಲ ಓಕೆ, ನೀವುಗಳ ಕಾಲಲ್ಲಿ ನಮಸ್ಕಾರ ಮಾಡೋದು ಯಾಕೆ ಅಂತ? ಅದು ನೋಡಿದವ್ರಿಗೆ ಅದೇನ್ ಕಾಣಿಸ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ನೋಡೋರ್ಗೆಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ ಕಾಲಲ್ಲಿ ನಮಸ್ಕಾರ. ಎಲ್ಲ ಕೈಯಲ್ಲಿ ನಮಸ್ಕಾರ ಮಾಡಿದ್ರೆ ಸ್ಪೆಷಲ್ ಆಗಿ ಕಾಲಲ್ಲಿ ನಮಸ್ಕಾರ ಮಾಡ್ತೀರಲ್ಲ? ಕೈಯಲ್ಲಿ ಎಲ್ಲರೂ ಮಾಡ್ತಾರೆ. ಈಗ ನಾನು ಕೈಯಲ್ಲಿ ಮಾಡಿದ್ರೆ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ. ಹೌದು, ಸೊ ನಾನು ಕ್ವಶನ್ ಕೇಳಿ ಅಂತ ಕಾಲಲ್ಲಿ ನಮಸ್ಕಾರ. 100%. ಓಕೆ ಓಕೆ ಫೈನ್. ಎಸ್, ಸೊ ನಿಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆ ತಂಡ ಇದೆ. ಸಾಧು ಕೋಕಿಲ ಅವರಿದ್ದಾರೆ, ಎಲ್ಲ ಹೀರೋಗಳೇ ಇದ್ದಾರೆ. ನಮ್ಮ ಪಿಕ್ಚರ್ 6 ಜನ ಹೀರೋಗಳು ಆಕ್ಟ್ ಮಾಡಿದ್ದಾರೆ. ಓ ನೈಸ್. ಹೀರೋಗಳ ಸಿನಿಮಾ ಫಸ್ಟ್ ಟೈಮು. ಕರೆಕ್ಟ್, ಪ್ರೇಮ್ ಅವ್ರು ಹೇಳಿದ್ರಲ್ಲ. ಪ್ರೇಮ್ ಅವ್ರು ಹೇಳಿದ್ರು ಈಗ, ಬಟ್ ನಾವು ಪ್ರೂವ್ ಮಾಡಿದೀವಿ. ಓಕೆ, ಅವ್ರು ಅನ್ಕೊಂಡಿರ್ತಾರೆ ಏನಪ್ಪ, ನಾನು 6 ಜನ ಹೀರೋಗಳನ್ನ ಹಾಕೊಳಕ್ಕಿಂತ ಮುಂಚೆ ಇವರೇ ಮಾಡ್ಬಿಟ್ಟಿದ್ರು. ಈಗ ನಂದು ಫಸ್ಟ್ ಟೈಮ್. ನಾನೊಬ್ಬ, ಧರ್ಮಣ್ಣ ರಾಜಯೋಗ ಮಾಡಿದ್ದಾರೆ, ಅವರೊಬ್ರು. ಶಿವ ಕೇರ್ಪೇಟೆ, ನಾನು ಮತ್ತು ಗುಂಡೆ ಮಾಡಿದ್ದಾರೆ. ಸಾಧು ಸರ್ ಅವರು ಹೀರೋ ಮಾಡಿರೋರು. ರವಿಶಂಕರ್ ಸರ್ ಅವರು ಹೀರೋ ಮಾಡಿರೋರು. ಕರಿ ಸುಬ್ಬು ಅವರು ಒಂದು ಆರ್ಟ್ ಮೂವಿ, ಅವರು ಹೀರೋ ಮಾಡಿದ್ದಾರೆ. ಎಷ್ಟು ಜನ ಹೀರೋಗಳು? ಶರಣ್ ಸರ್ 7 ಜನ. ನಾವು ಪ್ರೇಮ್ ಅವ್ರನ್ನ ಕ್ರಾಸ್ ಮಾಡಿದೀವಿ. 7 ಜನ ಹೀರೋಗಳಿದ್ದಾರೆ ನಮ್ಮ ಪಿಕ್ಚರ್ ಅಲ್ಲಿ. ಓಕೆ, ಸೂಪರ್. ಈಗ ಟ್ರೈಲರ್ ನೋಡಿದ್ರೆ ನಮ್ಗೆ 100% ನಗುಗಂತೂ ಕಡಿಮೆ ಇಲ್ಲ ಅಂತ ಗೊತ್ತಾಗತ್ತೆ. ಕಾಮಿಡಿ, ಅದ್ರ ಜೊತೆಗೆ ಲವ್, ಆಮೇಲೆ ನೀವು ನಿಮ್ ಹುಡುಗಿನ ಓಡಿಸ್ಕೊಂಡು ಹೋಗೋದು. ನಂಗೆ ಒಂದೇನು ಅಂದ್ರೆ, ಅಧ್ಯಕ್ಷ ಸಿನಿಮಾದಲ್ಲಿ ಬೇರೆ ಹುಡುಗಿ, ಆ ಹುಡುಗಿ ಏನಾದ್ಲು, ಅವಳನ್ನ ಯಾಕೆ ಬಿಟ್ಬಿಟ್ರಿ? ಅವಳು ಅಲ್ಲೇ ಬಿಟ್ಟು ಹೋದ್ಲಲ್ಲ. ಅಲ್ಲಿ ಆ ಹುಡುಗಿ ನಾನು ಅಧ್ಯಕ್ಷ ಆಗ್ಬೇಕು ಅಂತ ಆಸೆ ಪಡ್ತಾಳೆ. ಶರಣ್ ಸರ್ ಕೊಡಲ್ಲ ನಂಗೆ. ಸೊ ಹಂಗಾಗಿ ನಾವೊಂದು ಸಂಘ ಕಟ್ಕೋತೀವಿ, ಅದು ವರ್ಕ್ ಆಗಲ್ಲ. ಅದಕ್ಕೆ ಅಲ್ಲಿ ಬೇರೆಯವ್ರು ಮದುವೆ ಆಗ್ಬಿಡೋಕೆ ಅವಾಗ್ಲೇ ತಾನೇ ಸಾಂಗ್ ಬರೋದು. ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ತುಂಬಾ ಬೈಬೇಕಂತ ನಿನ್ನ ರಿಸೆಪ್ಷನ್ನಿಗೆ ಬಂದಿರುವೆ ಅಂದಾಗ ಯಾವ್ದೋ ಬೇರೆ ಹುಡುಗನ ಮದುವೆ ಹೋಗ್ತಿರಲ್ವ, ಅವಳು ಅಲ್ಲೇ ಹೊಟ್ಟೋಗ್ತೀವಿ. ಪಾಪ, ಅದಕ್ಕೆ ನೀವೀಗ ಬೇರೆ ಹುಡುಗಿನ ಹುಡುಕೊಂಡು. ಇಲ್ಲ ಅಂದ್ರೆ ಆ ಲವ್ ಉಳಿಸ್ಕೊಂಡಿದ್ರೆ ಇವಾಗ ಒಂದ್ ಪ್ರೀತಿನ ಮರ್ತು ಇನ್ನೊಂದು ಹುಡುಗಿ ತೆಕ್ಕೆಗೆ ಬೀಳಕ್ ಸಾಧ್ಯ ಈ ಹುಡುಗರಿಗೆ ಅಂತ. ಈ ಹುಡುಗರ್ಗಲ್ಲ, ಹುಡುಗಿರ್ಗೂನು ಎಲ್ರಿಗೂನು. ಇಲ್ಲ ಅಂದಿದ್ರೆ ಸುಮಾರು ಜನ ಹೆಂಗಸರು ಈಗ ಮದ್ವೆನೇ ಆಗದೆ ಇರ್ಬೇಕಾಗದು. ಈಗ ಲವ್ ಫೇಲ್ಯೂರ್ ಅನ್ನೋದು ಒಬ್ಬರಿಗೆ ಆಗಲ್ಲ ತಾನೆ. ಈಗ ನನಗ್ ಬ್ರೇಕಪ್ ಆಗಿದೆ, ಇಬ್ರು ಹುಡುಗಿರ್ ಜೊತೆ ಅಂದ್ರೆ ಹುಡುಗಿಗೂ ಬ್ರೇಕಪ್ ಆಗಿರುತ್ತೆ ಹುಡುಗನ ಜೊತೆ. ಅವ್ರ ಹೆಂಗ್ ಮದುವೆ ಆಗ್ತಾರೆ? ಅಲ್ಲ, ಆದ್ರೂ ಹುಡುಗರುಗಳು ಹೇಳ್ಕೊತಾರಲ್ಲ, ನಾವೇ ತುಂಬಾ ನಿಯತ್ತಾಗಿ ಲವ್ ಮಾಡೋದು, ಕರೆಕ್ಟ್ ಆಗಿ. ಖಂಡಿತವಾಗ್ಲು ನೀವು ದೇವದಾಸ್ ಫಸ್ಟ್ ಹುಡುಗಿನ ಮರಿಯಲ್ಲ. ಅಲ್ಲಮ್ಮ, ದೇವದಾಸ್ ಆಗಿರೋರ್ನ ನೋಡಿದೀರಾ? ಹಿಸ್ಟ್ರಿ ಇದೆ. ದಾಡಿ ಬಿಟ್ಕೊಂಡು ಎಣ್ಣೆ ಹೊಡ್ಕೊಂಡು ಸತ್ತೋಗಿರೋರು ನೋಡಿದೀರಾ? ಯಾವ ಹುಡುಗಿ ಕಟ್ ಮಾಡಿದ್ರೆ ಇವನು ಒಬ್ಬನೇ ಅಲ್ಲೆಲ್ಲೋ ಆಡ್ತಿರ್ತಾನೆ. ಅವ್ಳು ನೆಕ್ಸ್ಟ್ ಅದೇ ತೋರ್ಸ್ಕೊಳ್ಳೋದೇನು, ಕಂಕ್ಳಲ್ಲೇ ಇರ್ತಾವಲ್ಲ.
ಎಕ್ಸ್ಪ್ರೆಸ್ ಮಾಡಲ್ಲ, ಮನ್ಸಲ್ಲಿ ಇರುತ್ತೆ ನೋವು ಅಂತ. ಅದೇನು ಮಾಡಕ್ಕಾಗಲ್ಲ. ಅದೊಂದು ಲೈಫ್. ಆಮೇಲೆ ಆಗ್ಬೇಕು. ಮರೆಯೋ ಶಕ್ತಿ ದೇವ್ರು ಕೊಟ್ಟಿಲ್ಲ ಅಂದಿದ್ರೆ ಈ ಭೂಮಿ ಮೇಲೆ ಮನುಷ್ಯ ಇರ್ತಿರ್ಲಿಲ್ಲ ಇವತ್ತು. ಏನಕ್ಕೆ ಅಂದ್ರೆ ಒಂದು ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ನಾವು ಪ್ರೀತಿಸೋರಾಗ್ಬೋದು, ಇಷ್ಟಪಡೋರಾಗ್ಬೋದು, ಮಿಸ್ ಆಗೋದು ಓಕೆ, ಸತ್ತೇ ಹೋಗ್ತಾರಲ್ಲ. ಸೊ ಅದನ್ನೆಲ್ಲ ಮರೆತು ನಾವು ಅದನ್ನೆಲ್ಲ ಮರೆಯೋ ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಆ ಯೋಚನೆಯಲ್ಲೇ ಬದುಕಿರೋರು ಎಲ್ಲ ಸತ್ತೋಗಿರ್ತಿದ್ರಲ್ಲ. ಸೊ ಜೀವನ ಅಂದಮೇಲೆ ಮರೆಯೋ ಶಕ್ತಿ ಇರೋದ್ರಿಂದನೇ ನಾವು ಮೂವ್ ಆನ್ ಆಗಕ್ಕಾಗೋದು. ಹಂಗಾಗಿ ಓಕೆ, ಈಗ ಸಿನಿಮಾ ವಿಚಾರಕ್ಕೆ ಬರೋಣ. ಈ ಸಿನಿಮಾದಲ್ಲಾದ್ರೂ ಮದುವೆ ಆಗುತ್ತಾ ಇಲ್ವಾ? ಓಡಿಸ್ಕೊಂಡಂತೂ ಹೋಗ್ತೀರಾ ನೀವು ನಿಮ್ ಹುಡುಗಿನ? ಓಡೋದವರೆಲ್ಲ ಮದುವೆ ಆಗಿದ್ದಿದ್ರೆ ಇವತ್ತಿಗೆ ಭಗ್ನ ಪ್ರೇಮಿಗಳೇ ಇರ್ತಿರ್ಲಿಲ್ಲ. ಈಗಾಗಲೇ ಹೇಳಿದ್ರಲ್ಲ ಬ್ರೇಕಪ್ ಅಂತ, ಅದೇ ಆಗ್ತಾನೆ ಇರ್ಲಿಲ್ಲ. ಸೊ ಇಲ್ಲೇನು ಮದುವೆ ಆಗ್ತೀವ, ಬ್ರೇಕಪ್ ಆಗತ್ತಾ, ನಮ್ಮಿಬ್ಬರನ್ನು ಬೇರೆ ಬೇರೆ ಮಾಡ್ತಾರ ತಿಳ್ಕೊಬೇಕು ಅಂದ್ರೆ 26ನೇ ತಾರೀಕು ಥಿಯೇಟರ್ಗೆ ಬರ್ಬೇಕು. ಓಕೆ, ಎಕ್ಸ್ಪೆಕ್ಟೆಡ್. ಆಮೇಲೆ ನಿಮ್ ಚೀತು ಸಂಘದಿಂದ ಬ್ಯಾಂಕಾಕ್ ಟ್ರಿಪ್ ಬೇರೆ ಇಟ್ಟಿದ್ರಲ್ಲ, ಅದ್ ಯಾಕೆ ಬ್ಯಾಂಕಾಕ್ ಟ್ರಿಪ್ ಅಂತ ನನಗೆ ಅದು ಈಗ್ಲೂ ಇದೆ ತುಂಬಾ ಕಡೆ. ನಾವು ಊರುಗಳೆಲ್ಲ ನಮ್ಮ ಹತ್ರ ಕಾಸು ಇರ್ತಿರ್ಲಿಲ್ಲ ಅವಾಗೆಲ್ಲ, ಬ್ಯಾಂಕಾಕ್ ಚೀಟಿ ಅಂತಾನೆ ಹಾಕ್ತಾರೆ. ನಮ್ಮ ಈಗ ಅಯ್ಯಪ್ಪ ಸ್ವಾಮಿ ಚೀಟಿ, ಆಮೇಲೆ ಹಬ್ಬಕ್ಕೆ ಇದು ಅಯ್ಯಪ್ಪ ಸ್ವಾಮಿ ಚೀಟಿ ಹಾಕಿ ಅದೆಲ್ಲ 1 ವರ್ಷದಿಂದ ನಡ್ಸ್ಕೊಂಡ್ಬಂದು ಸಂಕ್ರಾಂತಿ ಟೈಮಲ್ಲಿ ಒಂದು ಬಸ್ ಗೀಸ್ ಎಲ್ಲ ಮಾಡಿ ಶಬರಿಮಲೆಗೆ ಹೋಗಿ ಅಲ್ಲಿಂದ ಫುಲ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ಬಂದು. ಏನಕ್ಕೆ ಅಂದ್ರೆ ಒಟ್ಟಿಗೆ ದುಡ್ಡು ಹಾಕೊಂಡು ಅಷ್ಟು ದುಡ್ಡು ಒಟ್ಟಿಗೆ ಹೊಂದ್ಸಕ್ಕಾಗಲ್ಲ ಅಂತ ಹೇಳಂಗ್ ಮಾಡ್ತಾನೆ. ಇನ್ನು ಹಬ್ಬಗಳು ಬಂದ್ರೆ ಹೆಂಗಸರುಗಳು ಹಾಕ್ತಾರೆ ಚೀಟಿ. ಯುಗಾದಿ ಹಬ್ಬಕ್ಕೆ ವರ್ಷದ ಚೀಟಿ ಹಾಕೋತಾರೆ. ಆ ಟೈಮಲ್ಲಿ ಮಾಂಸದ್ದು ಅದಕ್ಕೂ ಹಾಕೊಂತಾರೆ, ಮತ್ತೆ ಹಬ್ಬಕ್ಕೆ ಬಟ್ಟೆಗಳು, ಒಂಚೂರು ಒಡವೆಗಳು ತಗೊಳಕ್ಕೆ ಆ ತರನು ಹಾಕೋತಾರೆ. ಈ ತರ ನಮ್ಮಂಗೆ ಚಿಂತೆ ಇಲ್ಲದ ತುಂಡೈಗಳು ಇರ್ತಾವಲ್ಲ, ಅವೆಲ್ಲ ಬ್ಯಾಂಕಾಕ್ ಚೀಟಿನೂ ಹಾಕ್ತಾರೆ. ಹಂಗಾಗಿ ಅದು ತುಂಬಾ ಕಡೆ ಇದೆ, ಕನೆಕ್ಟ್ ಆಗುತ್ತೆ ತುಂಬಾ ಜನಕ್ಕೆ ಅದು. ಹಂಗಾಗಿ ನಾವು ಊರ್ ಜನನ ಗೆಜ್ಜೆಪುರದಲ್ಲಿ ಎಲ್ಲ ಬರೀ ಊರಲ್ಲೇ ಇದು ಹಳ್ಳಿಲೇ ಮುದುಕರು ಮೋಟ್ರ್ಗಳೆಲ್ಲ ಡಲ್ ಆಗ್ಬಿಟ್ಟವ್ರೆ ಅಂದ್ಬಿಟ್ಟು ಚೀತು ಸಂಘದ ವತಿಯಿಂದ ಬ್ಯಾಂಕಾಕ್ ಕರ್ಕೊಂಡು ಹೋಗೋಣ ಅಂತ. ಸೂಪರ್ ಐಡಿಯಾ. ನಿಮ್ದೇ ಐಡಿಯಾನಾ? ನಮ್ದು ಎಲ್ಲ ಈ ಉಪಾಧ್ಯಕ್ಷ ಅಂದ್ರೆ ಉಪಾಧ್ಯಕ್ಷ ಟೀಮ್ ಐಡಿಯಾ. ಓಕೆ, ಸೊ ಇವಾಗ 10 ವರ್ಷ ಆಯ್ತು ಅಧ್ಯಕ್ಷ ಸಿನಿಮಾ ಬಂದು. ಸೊ ಅದ್ರ ಸೀಕ್ವೆಲ್ ಅಂತ ಜನಕ್ಕೆ ಈಗಾಗಲೇ ಗೊತ್ತಾಗಿದೆ. ಶರಣ್ ಸರ್ ಗೆಸ್ಟ್ ಅಪಿಯರೆನ್ಸ್. ಆಗ ನೀವು ಕೆಲಸ ಮಾಡಿರ್ತಕ್ಕಂಥ ನಿರ್ದೇಶಕರು ಬೇರೆ, ಪ್ರೊಡ್ಯೂಸರ್ ಬೇರೆ, ಈಗ ಪ್ರೊಡಕ್ಷನ್ ಹೌಸ್ ಬೇರೆ ಆಗಿದೆ, ನಿರ್ದೇಶಕರು ಬೇರೆ ಆಗಿದ್ದಾರೆ. ಸೊ ಈ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ ಹೇಗೆ ಅನಿಸ್ತು? ಇವರು ನಂಗೆ ಹೊಸಬ್ರೇನಲ್ಲ, ಇವರು ಅಧ್ಯಕ್ಷ ಇಂದನೂ ಗೊತ್ತು ನಂಗೆ, ಅಂದ್ರೆ ಅಷ್ಟೊಂದು ಕ್ಲೋಸ್ ಇರ್ಲಿಲ್ಲ. ಆಮೇಲೆ ಒಟ್ಟಿಗೆ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿದ್ವಿ, ಅಲ್ಲಿಂದ ಕ್ಲೋಸ್ ಆದ್ವಿ. ಅದಾದ್ಮೇಲೆ ಅವ್ರು ಡೈರೆಕ್ಟ್ ಮಾಡಿದ್ದು ಎಲ್ಲ ಸಿನಿಮಾಲು ಆಕ್ಟ್ ಮಾಡಿದೆ. ರ್ಯಾಂಬೋ 2 ಇವರೇ ಡೈರೆಕ್ಟ್ರು. ಅದು ಒಂದು ದೊಡ್ಡ ಹಿಟ್ ಕೊಡ್ತು. ಮೊನ್ನೆ ಇದೆಲ್ಲೋ ಮಾತಾಡ್ತಾ ನೆನ್ಸ್ಕೊತಾ ಇದ್ವಿ ಹಂಗೇನೆ. ಈಗ ರ್ಯಾಂಬೋ 2ಗೆ ಅನಿಲ್ ಅವ್ರು ಡೈರೆಕ್ಟ್ರು, ಅಲ್ಲಿ ಶರಣ್ ಸರ್ ಇದ್ದಾರೆ, ನಾನಿದ್ದೀನಿ, ಸಾಧು ಸರ್ ಇದ್ದಾರೆ, ರವಿಶಂಕರ್ ಅವ್ರು ಇದ್ದಾರೆ. ದೊಡ್ಡ ಹಿಟ್ ಅದು. ಇಲ್ಲಿ ಉಪಾಧ್ಯಕ್ಷ ಅನಿಲ್ ಅವ್ರ ಡೈರೆಕ್ಟ್ರು, ನಾನಿದ್ದೀನಿ, ಶರಣ್ ಸರ್ ಇದ್ದಾರೆ, ರವಿಶಂಕರ್ ಅವ್ರು ಇದ್ದಾರೆ, ಸಾಧು ಸರ್ ಇದ್ದಾರೆ. ಅಪ್ಪ ಇದು ಅಷ್ಟು ಹಂಗೆ ಹಿಟ್ ಆಗ್ಬಿಡ್ಲಿ ಗುರು ಅಂತ. ಓಕೆ, ಸೊ ಆಲ್ರೆಡಿ ಜನ ಹಿಟ್ ಮಾಡ್ಬಿಟ್ಟಿದ್ದಾರೆ. ಟ್ರೈಲರ್ ನೋಡಿ ತುಂಬಾ ಖುಷಿ ಪಡಬೇಕು. ಇಲ್ಲ, ಸ್ಟಾರ್ಟಿಂಗ್ ತುಂಬಾ ಭಯದಲ್ಲೇ ಇದ್ವಿ. ಸೊ ಟ್ರೈಲರು, ಟೀಸರು, ಸಾಂಗ್ಗಳಿಗೆ ಸಿಕ್ಕ ಪ್ರತಿಕ್ರಿಯೆ ನೋಡಿ ಇಲ್ಲಪ್ಪ ನಮ್ದು ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ ಜನ ಅಂತ ಒಂದು 50% ಸ್ವಲ್ಪ ಭಯ ಕಡಿಮೆ ಆಗಿದೆ. ಓಕೆ, ಆಮೇಲೆ ಈಗ ನಾವೆಲ್ಲ ಶಾರುಖ್ ಖಾನ್ ಫ್ಯಾನ್ಸ್ ಚಿಕ್ಕವರಿದ್ದಾಗಿಂದನು. ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ತುಂಬಾ ಜನ ಹುಡುಗಿರಿಗೆ ಅವ್ರ ಕ್ರಶ್. ಅವ್ರ ಟೋನ್ ಬಿಟ್ರೆ ನಿಮ್ಮಲ್ಲೇ ನಮಗೆ ಒಂದು ಇಮಿಟೇಷನ್ ಅವ್ರನ್ನ ಮಾಡ್ತಿರಲ್ಲ, ಎಲ್ಲ ಶಾರುಖ್ ಖಾನ್ ಫ್ಯಾನ್ಸ್ ನಿಮಗ್ ಫಿದಾ ಆಗ್ಬಿಟ್ಟಿದ್ದಾರೆ. ಶಾರುಖ್ ಖಾನ್ ಬಿಟ್ರೆ ನಮಗ್ ಚಿಕ್ಕಣ್ಣ ಅವ್ರೆ ಇಷ್ಟೊಂದು ಇಷ್ಟ ಆಗುತ್ತೆ, ಶಾರುಖ್ ಖಾನ್ ತರನೇ ಈ ತರ ಇಮಿಟೇಟ್ ಮಾಡಿದಾರೆ ಅಂತ. ಹೆಂಗ್ ಬಂತು ಅದು ಇಮಿಟೇಷನ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ವಾಯ್ಸ್ ಮಾಡ್ಯುಲೇಷನ್ ನಮ್ಮ ಹೀರೋಯಿನ್ಗೆ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ಏನಂದ್ರೆ ಅವ್ರ ಸಿನಿಮಾ ಫ್ಯಾನು ನಮ್ಮ ಮೂವಿನಲ್ಲಿ. ಸೊ ಹಂಗಾಗಿ ಸಿನಿಮಾ ಸ್ಟಾರ್ಸ್ ಗಳೆಲ್ಲ ಇಷ್ಟ ಅವ್ರಿಗೆ. ಅದಕ್ಕೆ ಅಲ್ಲಿ ಪ್ರಪೋಸ್ ಮಾಡಿದಾಗ ನಾನು ಯಾಕೆ ಇಷ್ಟ ನಾನು ಅಂದ್ರೆ ಅವಾಗ ಹೇಳ ಅವ್ರಿಗೆ, ನೀನ್ ನೋಡಕ್ ಶಾರುಖ್ ಖಾನ್ ತರ ಇದೆಯಾ ಅಂತ. ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅನ್ಕೊಂಡ್ವಿ ಈ ಕನ್ನಡದ ಹೀರೋಗಳು ಹಾಕನ, ನಮ್ಮೂರೇ ಇದಾರಲ್ಲ ಚೆನ್ನಾಗಿರೋರ್ನ ಅವ್ರದ್ದು ಹೆಸರು ಹಾಕನ ಅಂತ. ಬಟ್ ನಮ್ಮೂರ್ದು ಯಾರನ್ನ ಹಾಕೋರು ನಗು ಬರಲ್ಲ, ಕನೆಕ್ಟ್ ಮಾಡ್ಬಿಡ್ತಾರೆ. ಈಗ ನೀನು ರಾಕಿಂಗ್ ಸ್ಟಾರ್ ಎಷ್ಟ್ ತರ ಇದೆಯಾ ಅಂದ್ರೆ ಅದು ಇಲ್ಲಿ ಕನೆಕ್ಟ್ ಆಗಲ್ಲ, ನಮ್ಮಿಬ್ಬರದು ಪರ್ಸನಲ್ ಬಾಂಡಿಂಗ್ ಕನೆಕ್ಟ್ ಆಗುತ್ತೆ. ಡಿ ಬಾಸ್ ತರ ಇದೆಯಾ ಅಂದ್ರೆ ಇವ್ರಿಬ್ಬರು ಸಂಬಂಧ ಹಂಗ್ ಕನೆಕ್ಟ್ ಆಗುತ್ತೆ, ಪಟ್ ಅಂತ ನಗು ಓಪನ್ ಆಗಲ್ಲ. ಅದಕ್ಕೆ ಶಾರುಖ್ ಖಾನ್ ತರ ಇದೆ ಅಂದ ತಕ್ಷಣ ಯೋಚನೆ ಬೇರೆ ಎಲ್ಲ ಹೋಗಲ್ಲ, ನಗು ಓಪನ್ ಆಗುತ್ತೆ. ಹಂಗಾಗಿ ಅದು ಮಜಾ ಕೊಡುತ್ತೆ ಅಂತ. ಹೀರೋಯಿನ್ ಹೆಸರು ಬೇರೆ ಅಂಜಲಿ, ಅದ್ರಲ್ಲಿ ಅದು ಕೂಡ ಸಿಂಕ್ ಆಯ್ತು. ಹೌದಾ? ಅಂದ್ರೆ ಅಂಜಲಿ ಅಂದ್ರೆ
ಶಾರುಖ್ ಖಾನ್ ಅವ್ರ ಹೀರೋಯಿನ್ ಹೆಸರು ಅಂಜಲಿನೇ. ಹೌದು, ಇದು ಗೊತ್ತಿರ್ಲಿಲ್ಲ ನನಗೆ. ನೋಡ್ರಿ, ಇದು ಹೊಸ ಕನೆಕ್ಷನ್ ಇದೆ. ಸಿಂಕ್ ಆಗಿದೆ. ಆ ಡೈಲಾಗ್ ಒಂದ್ಸಲ ಹೇಳ್ಬಿಡಿ, ನಾನು ಇವಾಗ ಲೈವ್ ಅಲ್ಲಿ ಕೇಳ್ಬೇಕು. ಏನಂತ? ಅದೇ ಹೀರೋಯಿನ್ ನಿಮ್ಮನ್ನ ಪ್ರೀತಿಸ್ತಿದೀನಿ ಅಂತಾರೆ, ನೀನ್ ಶಾರುಖ್ ಖಾನ್ ತರ ಇದೆಯಾ ಅಂತ. ಅಂಜು ಈಗ ಬೇಸ್ ವಾಯ್ಸ್ ಬರ್ತಾ ಇದೆ ನಂದು. ಓಕೆ ಫೈನ್. ಈಗ ಪ್ರಮೋಷನ್ ಕೆಲಸಗಳು ಸಿಕ್ಕಾಪಟ್ಟೆ ಜೋರಾಗಿ ಸಾಕ್ತಿದೆ. ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿದ್ದೀರಾ ನೀವು, ಅಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ಲೈವ್? ತುಂಬಾ ಚೆನ್ನಾಗಿದೆ. ಅದೇ ಖುಷಿ. ನಮ್ಗೆ ಧೈರ್ಯ ಎಲ್ಲಿ ಬರ್ತಾ ಇದೆ ಅಂದ್ರೆ, ಈಗ ಹಿಂಗ್ ಕುತ್ಕೊಂಡು ನಾವು ಕ್ಯಾಮ್ರಾ ಮುಂದೆ ಮಾತಾಡಿದಾಗ ಗೊತ್ತಾಗಲ್ಲ ಏನಿರುತ್ತೆ, ಏನು ರೆಸ್ಪಾನ್ಸು. ಈಗ ನೋಡೋರು ಫೋನಲ್ಲೋ ಟಿವಿಲೋ ನೋಡ್ತಾರೆ, ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅಲ್ಲ. ಈಗ ಹೋಗಿದ್ವಿ ದಾವಣಗೆರೆ, ಶಿವಮೊಗ್ಗ, ಹುಬ್ಳಿ, ಮೈಸೂರೆಲ್ಲ ಹೋಗಿದ್ವಲ್ಲ, ಎಲ್ಲಾ ಕಡೆನೂ ಅಲ್ಲೆಲ್ಲ ಬಂದು ಆಲ್ ದ ಬೆಸ್ಟ್ ಉಪಾಧ್ಯಕ್ಷಗೆ, ನಾವು ಉಪಾಧ್ಯಕ್ಷ ನೋಡ್ತೀವಿ ಅಂತ ಎಲ್ರೂ ಹೇಳ್ತಾರೆ. ನಾವು ಫ್ಯಾಮಿಲಿ ಬಂದು ನೋಡ್ತೀವಿ, ನಮ್ಗೆ ಇದು ಫ್ಯಾಮಿಲಿ ಸಿನಿಮಾ ಅನ್ನಿಸ್ತಿದೆ ಅಂದಾಗ, ಪರವಾಗಿಲ್ಲ ಗುರು, ನಾವು ಮಾಡ್ತಾರೋ ಪ್ರಮೋಷನ್ ರೀಚ್ ಆಗಿದೆ ಹಂಗ ಹೇಳ್ದಾಗ ಖುಷಿ ಪಡ್ಬೇಕಲ್ವಾ. ಖುಷಿ ಆಗ್ತಿದೆ 100%. ಆ ಥರದ್ದೆಲ್ಲ ನೋಡಿದಾಗ 26ಕ್ಕೆ ಕಾಯ್ತಾ ಇದ್ದೀನಿ. ನಾವು ಎಲ್ಲ ಎಕ್ಸೈಟ್ ಆಗಿದ್ದೀವಿ, ನಮಗೂ ಕೂಡ ತುಂಬಾನೇ ಎಕ್ಸೈಟ್ಮೆಂಟ್. ನೀವು ಬೆಳಗ್ಗೆ 3-4 ಇಂಟರ್ವ್ಯೂ ಮಾಡಿದ್ರಾ? ಬೆಳಗ್ಗೆನೋ 2 ಆಯ್ತು. ಅದಕ್ಕೆ ನಂಗೆ ನೀವೇ ಸುಸ್ತಾಗ್ಬಿಟ್ಟಿದ್ದೀರಾ. ನಾನು ಎಕ್ಸೈಟ್ ಆಗಿದ್ದೀನಿ, ನೀವು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ ಆಗಿದ್ದೀನಿ, ಕ್ಯಾಮ್ರಾ ಮುಂದೆ ತೋರಿಸ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಉಪಾಧ್ಯಕ್ಷರ ಮಾತಾಗಿತ್ತು. ಇದೇ ಜನವರಿ 26ನೇ ತಾರೀಕು ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಮ್ಮ ಕನ್ನಡ ಸಿನಿಮಾ ಎಂಕರೇಜ್ ಮಾಡಿ. ಹಾಗೇನೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ನಟ ನಟಿಯರ ಬಗ್ಗೆ ಸಾಕಷ್ಟು ಮಾಹಿತಿನ ನಿಮ್ಗೆ ನಾವು ಕೊಡ್ತೀವಿ. ಪನೋರಮಾ ಸಿನಿ ಟೈಮ್ಸ್ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನ ಒತ್ತಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.